ನೀನು ಯಾಕೆ ಅರ್ಥ ಮಾಡಿಕೊಳ್ಳುವುದಿಲ್ಲ? ಕುಟುಂಬ ಅಂದ ಮೇಲೆ ಸ್ವಲ್ಪ ಮಟ್ಟಿಗಾದರೂ ಹೊಂದಾಣಿಕೆ ಅಡ್ಜಸ್ಟ್ ಮಾಡಿಕೊಳ್ಳಲೇಬೇಕು ಎಂದು ರುಕ್ಮಿಣೀಜಿ ತಮ್ಮ ಸೊಸೆ ಪ್ರಿಯಾಳಿಗೆ ಹೇಳಿದರು. ಆದರೆ ಅದಕ್ಕೂ ಮೊದಲೇ ಮನೆಯ ವಾತಾವರಣವು ಪ್ರಿಯಾಳ ಮನಸ್ಸಿನಲ್ಲಿ ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕುವಂತಿತ್ತು. ಅದು ಬೆಳಗಿನ ಸಮಯ. ಒಂದು ಸಣ್ಣ ವಿಷಯವು ಮೆಲ್ಲನೆ ದೊಡ್ಡ ರೂಪ ಪಡೆದುಕೊಂಡಿತ್ತು. ರುಕ್ಮಿಣೀಜಿ ವ್ಯಂಗ್ಯದ ಧನಿಯಲ್ಲಿ ಹೇಳಿದರು, ಸೊಸೆಯೇ, ನನ್ನ ಮಗಳಿಗಾಗಿ ಸ್ವಲ್ಪ ಖರ್ಚು ಮಾಡು ಎಂದು ನಿನಗೆ ಹೇಳಿದರೆ ನಿನಗೆ ನಾನೇ ನೆನಪಾಗುತ್ತಾಳೆ. ಕಷ್ಟವಾಗುತ್ತದೆ. ಆದರೆ ನಿನ್ನ ತಮ್ಮನಿಗೆ ನೀನು ಹೊಸ ಫೋನ್ ಕಳುಹಿಸಿದ್ದೀಯಾ ಎಂದು ಕೇಳಿದೆ. ಈಗ ರಕ್ಷಾಬಂಧನವೂ ಇಲ್ಲ, ಯಾವುದೇ ಹಬ್ಬವೂ ಇಲ್ಲ. ಹಾಗಿರುವಾಗ ಹೊಸ ಫೋನ್ ಕಳುಹಿಸುವ ಅಗತ್ಯವೇನಿತ್ತು? ಹಣವೇನು ಮರದಲ್ಲಿ ಬೆಳೆಯುತ್ತದೆಯೇ? ತವರು ಮನೆಯವರು ತಮ್ಮ ಹೆಣ್ಣು ಮಕ್ಕಳಿಂದ ಹಣವನ್ನೇ ತೆಗೆದುಕೊಳ್ಳುವುದಿಲ್ಲ. ಆದರೆ ನೀನು ನೋಡಿದರೆ ನಿನ್ನ ಸಂಪಾದನೆಯನ್ನು ತವರು ಮನೆಯವರಿಗಾಗಿ ನೀರಿನಂತೆ ಸುರಿಯುತ್ತಿದ್ದೀಯಾ? ಆಗ ಪ್ರಿಯಾ ಕೇಳಿದಳು, ಮಮ್ಮೀಜಿ, ನಾನು ನನ್ನ ತಮ್ಮನಿಗೆ ಫೋನ್ ಕಳುಹಿಸಿದ್ದು ನಿಮಗೆ ಹೇಗೆ ತಿಳಿಯಿತು? ತಿಳಿಯಲಿ ಬಿಡಿ, ಅದರಲ್ಲಿ ತಪ್ಪೇನಿದೆ? ಅವನಿಗೆ ಫೋನ್ ಕಳುಹಿಸಲು ನಾನು ರಕ್ಷಾಬಂಧನ ಅಥವಾ ಹಬ್ಬಕ್ಕಾಗಿಯೇ ಕಾಯಬೇಕೇ? ಇಂದಿನ ದಿನಗಳಲ್ಲಿ ಮಕ್ಕಳಿಗೆ ಆನ್ಲೈನ್ ಓದಿಗೆ ಫೋನ್ ಅಗತ್ಯವಿದೆ ಎಂಬುದು ನಿಮಗೆ ತಿಳಿದಿದೆ. ಅವನ ಹತ್ತಿರ ಫೋನ್ ಇರಲಿಲ್ಲ. ಅಪ್ಪ ಇಲ್ಲದ ಕಾರಣ ಮಮ್ಮಿ ಒಬ್ಬರೇ ಮನೆಯ ಖರ್ಚು ನಿಭಾಯಿಸಲು ಕಷ್ಟಪಡುತ್ತಿದ್ದಾರೆ. ಅವರು ನನ್ನನ್ನು ಓದಿಸಿ ಬೆಳೆಸಿದ್ದಾರೆ. ಹಾಗಿರುವಾಗ ನಾನು ನನ್ನ ತಮ್ಮನಿಗಾಗಿ ಇಷ್ಟನ್ನೂ ಮಾಡಬಾರದೆ? ಅವನು ನನ್ನ ತಮ್ಮ. ಅವನ ಮೇಲೆ ನನಗೆ ಪೂರ್ಣ ಹಕ್ಕಿದೆ. ಅದಕ್ಕಾಗಿಯೇ ನಾನು ಫೋನ್ ಕಳುಹಿಸಿಕೊಟ್ಟೆ. ಅಂದಹಾಗೆ ಮಮ್ಮೀಜಿ, ನಾನು ಇದನ್ನು ನನ್ನ ಸ್ವಂತ ಸಂಪಾದನೆಯಿಂದ ಕಳುಹಿಸಿದ್ದೇನೆ, ನಿಮ್ಮ ಮಗನ ಹಣದಿಂದಲ್ಲ. ಆಗ ರುಕ್ಮಿಣೀಜಿ ಹೇಳಿದರು, ಅದನ್ನೇ ನಾನು ಹೇಳುತ್ತಿರುವುದು. ಫೋನ್ ಕಳುಹಿಸುವ ಮೊದಲು ನೀನು ನನ್ನನ್ನಾಗಲಿ ಅಥವಾ ನನ್ನ ಮಗ ಪ್ರಶಾಂತ್ನನ್ನಾಗಲಿ ಕೇಳುವುದು ಕೂಡ ಮುಖ್ಯ ಎಂದು ಭಾವಿಸಲಿಲ್ಲ. ಅತಿಯಾದ ಖರ್ಚು ಮಾಡುವುದಕ್ಕೂ ಒಂದು ಮಿತಿ ಇರಲಿ. ನೀನು ಸಂಪಾದಿಸುತ್ತೀಯಾ ಎಂದಾಕ್ಷಣ ನಿನ್ನ ಪೂರ್ತಿ ಸಂಪಾದನೆಯನ್ನು ತವರು ಮನೆಯವರ ಮೇಲೆ ಸುರಿಯಬಾರದು. ಆಗ ಪ್ರಿಯಾ ಉತ್ತರಿಸಿದಳು, ಮಮ್ಮೀಜಿ, ಇದೇ ಫೋನನ್ನು ನಾನು ನಿಮ್ಮ ಮಗಳಿಗೆ ಅಥವಾ ಅವರ ಮಕ್ಕಳಿಗೆ ಕೊಟ್ಟಿದ್ದರೆ ನೀವು ತುಂಬಾ ಖುಷಿಯಾಗುತ್ತಿದ್ದೀರಿಯಲ್ವಾ? ಇಷ್ಟು ಹೇಳಿ ಪ್ರಿಯಾ ತನ್ನ ಕೋಣೆಗೆ ಹೋದಳು. ಸ್ವಲ್ಪ ಸಮಯದ ನಂತರ ಪ್ರಿಯಾಳ ಪತಿ ಪ್ರಶಾಂತ್ ಕಚೇರಿಯಿಂದ ಮರಳಿದರು. ಮುಖ ತೊಳೆದುಕೊಂಡು ಎಂದಿನಂತೆ ಮೊದಲು ತಮ್ಮ ತಾಯಿಯ ಕೋಣೆಗೆ ಹೋದರು. ಅಲ್ಲಿ ರುಕ್ಮಿಣೀಜಿ ತಮ್ಮ ಮಗನಿಗೆ ಸೊಸೆಯ ಬಗ್ಗೆ ಏನೇನೋ ಚಾಡಿ ಹೇಳಿದರು. ಆದರೆ ಪ್ರಶಾಂತ್ ತಾಯಿಗೆ ಯಾವುದೇ ಉತ್ತರ ನೀಡದೆ ನೇರವಾಗಿ ತಮ್ಮ ಕೋಣೆಗೆ ಬಂದರು. ನಂತರ ಪ್ರಿಯಾಳಿಗೆ ಹೇಳಿದರು, ಪ್ರಿಯಾ, ನಿನಗೆ ನಿನ್ನ ತಮ್ಮನಿಗೆ ಫೋನ್ ಕೊಡಲೇಬೇಕೆಂದಿದ್ದರೆ ಅದನ್ನು ಅಮ್ಮನಿಗೆ ತಿಳಿಯದಂತೆ ಮಾಡಬೇಕಿತ್ತು. ಆಗ ಪ್ರಿಯಾ ಹೇಳಿದಳು, ಅದಕ್ಕೇ ಇಷ್ಟೆಲ್ಲ ಸಮಸ್ಯೆ ಆಗುತ್ತಿರುವುದು. ನೀವು ಅಥವಾ ಮಮ್ಮೀಜಿ ಅಕ್ಕನಿಗೆ ಏನನ್ನಾದರೂ ಕೊಡುವ ಮೊದಲು ನನ್ನನ್ನು ಕೇಳುತ್ತೀರಾ? ಇಲ್ಲವಲ್ಲ, ಮತ್ತೆ ನಾನ್ಯಾಕೆ ಕೇಳಬೇಕು? ನಾನು ತಪ್ಪೇ ಮಾಡದಿದ್ದಾಗ ಯಾರಿಗೂ ಹೆದರುವ ಅಗತ್ಯವಿಲ್ಲ. ನಾನು ನನ್ನ ಕಷ್ಟದ ಸಂಪಾದನೆಯಿಂದ ಕೊಡುತ್ತಿದ್ದೇನೆ, ಕದ್ದಿದ್ದಲ್ಲ. ಪ್ರಶಾಂತ್ ಏನೋ ಹೇಳಲು ಹೋದರು. ಅದಕ್ಕೂ ಮೊದಲೇ ಪ್ರಿಯಾ ಹೇಳಿದಳು, ನಾನು ಸರಿಯಾಗಿದ್ದರೂ ಸಹ ನೀವು ನಿಮ್ಮ ಕುಟುಂಬದವರ ಪರ ವಹಿಸಿ ನನಗೆ ವಿಷಯಗಳನ್ನು ಮುಚ್ಚಿಡುವ ಸಲಹೆ ನೀಡುತ್ತಿದ್ದೀರಿ. ಇನ್ನು ಎಷ್ಟು ದಿನ ನಾನು ಹೀಗೆ ಹೊಂದಾಣಿಕೆ ಮಾಡಿಕೊಳ್ಳಲಿ? ಸೊಸೆಯಾಗಿ ನಾನು ನನ್ನ ಎಲ್ಲಾ ಕರ್ತವ್ಯಗಳನ್ನು ನಿಭಾಯಿಸುತ್ತಿದ್ದೇನೆ. ಆದರೂ ನಾನು ಸರಿಯಾಗಿದ್ದರೂ ನನ್ನನ್ನೇ ತಪ್ಪು ಎಂದು ಹೇಳಲಾಗುತ್ತಿದೆ. ಇದು ಎಷ್ಟು ದಿನ ನಡೆಯುತ್ತದೆ? ಆಗ ಪ್ರಶಾಂತ್ ಹೇಳಿದರು, ಪ್ರಿಯಾ, ನೀನು ಯಾಕೆ ಅರ್ಥ ಮಾಡಿಕೊಳ್ಳುವುದಿಲ್ಲ? ಕುಟುಂಬ ಅಂದ ಮೇಲೆ ಸ್ವಲ್ಪ ಮಟ್ಟಿಗಾದರೂ ಹೊಂದಾಣಿಕೆ ಅಡ್ಜಸ್ಟ್ ಮಾಡಿಕೊಳ್ಳಲೇಬೇಕು. ಕುಟುಂಬದಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಲೇಬೇಕು ಪ್ರಿಯಾ. ನಿನ್ನ ತಪ್ಪಿಲ್ಲ ಎಂದು ನನಗೂ ಗೊತ್ತು. ಆದ್ರೆ ನಾನು ಕುಟುಂಬದ ವಿರುದ್ಧ ಹೋಗಲು ಬಯಸುವುದಿಲ್ಲ. ಅಮ್ಮ ಮತ್ತು ಅಕ್ಕನ ಸ್ವಭಾವ ನಿನ್ಗೆ ಗೊತ್ತೇ ಇದೆ. ಖಂಡಿತ ರಚನಾ ಅಕ್ಕನೇ ಅಮ್ಮನ ಕಿವಿ ಚುಚ್ಚಿರಬೇಕು. ಅವಳು ಬಂದಾಗೆಲ್ಲ ನನಗೇನಾದ್ರೂ ಒಂದು ತೊಂದ್ರೆ ತಂದೇ ತರ್ತಾಳೆ. ಅಪ್ಪನಿಗಂತೂ ಈ ಫಾಲ್ತು ವಿಷಯಗಳಲ್ಲಿ ಆಸಕ್ತಿಯೇ ಇಲ್ಲ. ಅಮ್ಮನೂ ನನ್ನ ನೆಮ್ಮದಿ ಹಾಳು ಮಾಡ್ತಿದ್ದಾಳೆ ಎಂದು ಪ್ರಶಾಂತ್ ಹೇಳಿದನು. ಆಗ ಪ್ರಿಯಾ ಉತ್ತರಿಸಿದಳು, ನಿಮ್ಮ ಆಲೋಚನೆ ಕಂಡು ನನಗೆ ಆಶ್ಚರ್ಯವಾಗುತ್ತಿದೆ. ತನ್ನ ಹೆಂಡತಿಯ ಪರವಾಗಿ ನಿಲ್ಲಲಾಗದ ಇಂತಹ ವ್ಯಕ್ತಿಯ ಜೊತೆ ನನ್ನನ್ನು ಕಟ್ಟಿಕೊಡುತ್ತಾರೆ ಎಂದು ನನ್ನ ಅಮ್ಮ ಕೂಡ ಯೋಚಿಸಿರಲಿಲ್ಲ. ಯೋಚಿಸಿ, ನಾಳೆ ನಮ್ಗೆ ಮಕ್ಕಳಾದಾಗ ಅವರ ಮೇಲೆ ಇದು ಎಂತಹ ಪ್ರಭಾವ ಬೀರುತ್ತದೆ? ಇಷ್ಟು ಹೇಳಿ ಪ್ರಿಯಾ ಅಡುಗೆ ಮನೆಗೆ ಹೋದಳು. ಮರುದಿನ ಬೆಳಿಗ್ಗೆ ಪ್ರಿಯಾ ಎಂದಿನಂತೆ ಆಫೀಸಿಗೆ ಹೋಗಲು ಅವಸರವಾಗಿ ಕೆಲಸ ಮುಗಿಸುತ್ತಿದ್ದಳು. ಅತ್ತೆ ಮತ್ತು ನಾದಿನಿಗೆ ಉಪಹಾರ ತಂದಿಟ್ಟಳು. ಆಗ ರುಕ್ಮಿಣೀಜಿ ವ್ಯಂಗ್ಯವಾಗಿ, ಸೊಸೆ, ಈ ಚಹಾದಲ್ಲಿ ಒಂದು ಚಿಟಿಕೆ ವಿಷವನ್ನು ಹಾಕಿಬಿಡು. ಇಷ್ಟು ಅವಮಾನ ಅನುಭವಿಸಿದ ಮೇಲೆ ಮಿನ್ನ ಕೈಯ ಚಹಾ ಕುಡಿಯುವುದು ಹೇಗೆ ಎಂದರು. ಅಲ್ಲೇ ಕುಡಿತಿದ್ದ ಪ್ರಶಾಂತ್, ಅಮ್ಮ, ನಿನ್ನೆಯ ವಿಷಯ ನಿನ್ನೆಯೇ ಮುಗಿದುಹೋಯಿತು. ಮತ್ತಿಂದು ಬೆಳಗ್ಗೆಯಿಂದ ಯಾಕೆ ಶುರು ಮಾಡಿದ್ದೀಯಾ ಎಂದು ಕೇಳಿದನು. ರುಕ್ಮಿಣೀಜಿ ಸಿಟ್ಟಿನಿಂದ, ಗೋಡೆಗಳಿಗೂ ಕಿವಿಯಿರುತ್ತದೆ ಮಗನೇ. ಸೊಸೆ ನಿನಗೆ ಹೇಳಿದೆಲ್ಲ ನನಗೆ ತಿಳಿದಿದೆ. ಕುಟುಂಬ ಒಟ್ಟಾಗಿರಲಿ ಎಂದು ನಾನು ಎಷ್ಟೋ ವಿಷಯಗಳನ್ನು ಸಹಿಸಿಕೊಳ್ಳುತ್ತೇನೆ. ಆದ್ರೆ ನನ್ನ ಸೊಸೆಗೆ ತವರು ಮನೆಯ ಮೇಲೆ ಖರ್ಚು ಮಾಡುವುದರಿಂದ ಬಿಡುವು ಸಿಕ್ಕರೆ ತಾನೇ ಈ ಮನೆಯ ಬಗ್ಗೆ ಯೋಚಿಸುವುದು ಎಂದರು. ದೂರದಲ್ಲಿ ಕುಳಿತು ನಾದಿನಿ ರಚನಾ ನಗುತ್ತಿರುವುದನ್ನು ಪ್ರಿಯಾ ಗಮನಿಸಿದಳು. ಪ್ರಿಯಾ ಚಹಾ ನೀಡುತ್ತಾ ಹೇಳಿದಳು, ಮಮ್ಮೀಜಿ,
ನಿಮ್ಮ ಕಿವಿ ಚುಚ್ಚುವವರು ಯಾರು ಎಂದು ನನಗೂ ಗೊತ್ತು, ಆದರೆ ನನಗೆ ಇಂತಹ ಮಾತುಗಳಿಗೆ ಸಮಯವಿಲ್ಲ. ಈ ಮನೆಯ ಬಗ್ಗೆ ನೀವು ಮಾತ್ರವಲ್ಲ, ನಾನು ಯೋಚಿಸುತ್ತೇನೆ. ಆದರೆ ನನ್ನ ಸಂಪಾದನೆಯ ಮೇಲೆ ನನ್ನ ತಮ್ಮನಿಗೂ ಹಕ್ಕಿದೆ ಎಂಬುದು ನನಗೆ ತಿಳಿದಿದೆ. ಈಗ ಅಡಿಗೆ ಮಾಡಿಟ್ಟಿದ್ದೇನೆ, ನಾನು ಹೊರಡುತ್ತೇನೆ, ನನಗೆ ತಡವಾಗುತ್ತಿದೆ. ಇಷ್ಟು ಹೇಳಿ ಅವಳು ಹೊರಟು ಹೋದಳು. ರುಕ್ಮಿಣಿಜಿ ಮಗನಿಗೆ ಹೇಳಿದರು, ನೋಡಿದ್ಯಾ ನಿನ್ನ ಹೆಂಡತಿಯ ಸೊಕ್ಕು, ಇದೆಲ್ಲ ನಿನ್ನಿಂದಲೇ ಆಗುತ್ತಿರುವುದು. ನೀನು ಅವಳಿಗೆ ಅತಿಯಾದ ಸ್ವಾತಂತ್ರ್ಯ ಕೊಟ್ಟಿದ್ದೀಯಾ. ಈಗಲೇ ಅವಳನ್ನು ದಾರಿಗೆ ತರದಿದ್ದರೆ ನಾಳೆ ಮಕ್ಕಳಾದ ಮೇಲೆ ನಿನ್ನ ವಿರುದ್ಧವೇ ಅವರನ್ನು ಎತ್ತಿ ಕಟ್ಟುತ್ತಾಳೆ. ಆಗ ರಚನಾ ಕೂಡ ದನಿಗೂಡಿಸಿದಳು, ಹೌದು ಅಣ್ಣ, ನಾನು ಈ ಮನೆಗ ಪರಕೀಯಳಾದರೂ ಈ ಮನೆಯ ಬಗ್ಗೆ ಚಿಂತಿಸುತ್ತೇನೆ. ಆದರೆ ಅತ್ತಿಗೆಗೆ ಮಾತ್ರ ನಾನೇ ಶತ್ರುವಿನಂತೆ ಕಾಣುತ್ತೇನೆ. ಅವರ ಪೂರ್ತಿ ಗಮನ ಇರುವುದು ತಮ್ಮ ತವರು ಮನೆಯವರ ಮೇಲೆಯೇ ಎಂದಳು. ಪ್ರಶಾಂತ್ ಸಿಟ್ಟಿನಿಂದ, ರಚನಾ, ನೀನಂತೂ ಬೆಂಕಿಗೆ ತುಪ್ಪ ಸುರಿಯುವ ಕೆಲಸ ಮಾಡಬೇಡ. ಅವಳು ತನ್ನ ತಮ್ಮನಿಗೆ ಕೇವಲ ಒಂದು ಫೋನ್ ಕೊಡಿಸಿದ್ದಾಳೆ ಅಷ್ಟೇ. ಉಳಿದ ಸಂಬಳವನ್ನೆಲ್ಲ ಈ ಮನೆಗೆ ಖರ್ಚು ಮಾಡುತ್ತಿದ್ದಾಳೆ. ನೀನೇನು ಮಾಡುತ್ತೀಯಾ? ವರ್ಷದ 6 ತಿಂಗಳು ತವರು ಮನೆಯಲ್ಲೇ ಬಿದ್ದಿರುತ್ತೀಯಾ? ಅಮ್ಮ, ಅವಳು ಹಣದ ಲೆಕ್ಕ ಕೇಳಲು ನಾನು ಹೋಗುವುದಿಲ್ಲ. ಅವಳು ಅನಗತ್ಯವಾಗಿ ಖರ್ಚು ಮಾಡುವುದಿಲ್ಲ ಎಂಬ ನಂಬಿಕೆ ನನಗಿದೆ ಎಂದನು. ರುಕ್ಮಿಣಿಜಿ ಕಿರುಚಾಡುತ್ತಾ, ಅದೆಲ್ಲ ಸರಿ, ಆದ್ರೆ ಒಬ್ಬ ಅಣ್ಣ ತನ್ನ ವಿವಾಹಿತ ತಂಗಿಯ ಜೊತೆ ಹೀಗೆ ಮಾತನಾಡುತ್ತಾನಾ? ಖಂಡಿತ ನಿನ್ನ ಹೆಂಡತಿಯೇ ನಿನ್ನ ಕಿವಿಚುಚ್ಚಿದ್ದಾಳೆ ಎಂದರು. ಪ್ರಶಾಂತ್ ಬೇಸರದಿಂದ, ಅಮ್ಮ, ನೀವೇನು ಬಯಸುತ್ತೀರಿ? ಅವಳ ಸ್ವಂತ ಹಣದ ಮೇಲೂ ನಾನು ನಿರ್ಬಂಧ ಹೇರಬೇಕೆ ಎಂದನು. ರುಕ್ಮಿಣಿಜಿ ಹೇಳಿದರು, ನೀನು ಹೀಗೆ ಮಾಡು, ಕೆಲವು ದಿನಗಳ ಕಾಲ ಅವಳನ್ನು ತವರು ಮನೆಗೆ ಕಳುಹಿಸಿಬಿಡು. ಅಲ್ಲಿ ತನ್ನ ಅಮ್ಮನ ಮನೆಯಲ್ಲಿ ಕುಳಿತಾಗ ಅವಳಿಗೆ ಅಮ್ಮ ನೀಡಿದ ಸಂಸ್ಕಾರದ ಅರಿವಾಗಲಿ ಮತ್ತು ಅತ್ತೆ ಮನೆಯ ಸುಖವೇನು ಎಂಬುದು ತಿಳಿಯಲಿ. ಸೊಸೆಯ ಹಣದ ಮೇಲೆ ಅವಳ ತಂದೆ ತಾಯಿಗಲ್ಲ, ಅತ್ತೆ ಮನೆಯವರಿಗೆ ಹಕ್ಕಿರುತ್ತದೆ. ಪ್ರಶಾಂತ್ ಸಿಟ್ಟಿನಿಂದ, ಸರಿ, ಇಂದು ರಾತ್ರಿಯೇ ಇದರ ತೀರ್ಮಾನ ಮಾಡುತ್ತೇನೆ, ಈಗ ನಾನು ಹೊರಡುತ್ತೇನೆ ಎಂದು ಆಫೀಸಿಗೆ ಹೋದನು. ರಚನಾ ಮನೆಗೆ ಬಂದಾಗೆಲ್ಲ ಅಲ್ಲಿನ ವಾತಾವರಣ ಹೀಗೆಯೇ ಹದಗೆಡುತ್ತಿತ್ತು. ಪ್ರಿಯಾಳ ತಾಯಿ ಎಂದೂ ಮಗಳ ಬಳಿ ಸಹಾಯ ಕೇಳುವುದಿಲ್ಲ. ಆದರೆ ಪ್ರಿಯಾ ತನ್ನ ತಂದೆಯ ನಿಧನದ ನಂತರ ತಮ್ಮನಿಗೆ ಸಂಗಪುಟ್ಟ ಸಹಾಯ ಮಾಡುತ್ತಿದ್ದಳು. ಇದು ರುಕ್ಮಿಣಿಜಿಯವರಿಗೆ ಸಹಿಸಲಾಗುತ್ತಿರಲಿಲ್ಲ. ರಾತ್ರಿ ಊಟದ ಸಮಯದಲ್ಲಿ ರಚನಾ ಮತ್ತೆ ಚುಚ್ಚು ಮಾತಾಡಿದಳು, ಅತ್ತಿಗೆ, ನಿಮಗೆ ನಿಮ್ಮ ತವರು ಮನೆಯವರೇ ಎಲ್ಲವಾ? ನಾವು ನಿಮಗೆ ಏನೂ ಅಲ್ವಾ? ಹಗಲಿರುಳು ಅವರ ಬಗ್ಗೆಯೇ ಚಿಂತಿಸುತ್ತಾ ಅವರ ಮೇಲೆ ಖರ್ಚು ಮಾಡುತ್ತಿದ್ದೀರಲ್ಲ. ಆಗ ಪ್ರಶಾಂತ್ ಹೇಳಿದನು, ಊಟದ ಟೇಬಲ್ ಮೇಲೆಯೂ ನೀವು ಶುರು ಮಾಡಿದಿರಾ? ಅದಕ್ಕೆ ಅವನ ಪತ್ನಿ ಪ್ರಿಯಾ ನಗುತ್ತಾ ಅಂದಳು, ಅರೆ, ನಾದಿನಿ ಅತ್ತಿಗೆಯ ನಡುವೆ ಸುಮ್ಮನೆ ತಮಾಷೆ ನಡೆಯುತ್ತಿದೆ ಅಷ್ಟೇ. ಅಂದಹಾಗೆ ಅಕ್ಕ, ನನ್ನ ಸಂಪಾದನೆಯ ಮೇಲೆ ನನಗೇ ಪೂರ್ಣ ಹಕ್ಕಿದೆ. ಅದನ್ನು ಹೇಗೆ ಖರ್ಚು ಮಾಡಬೇಕು ಎಂಬುದು ನನ್ನ ನಿರ್ಧಾರ. ಹಕ್ಕಿನ ವಿಷಯಕ್ಕೆ ಬಂದರೆ, ನಿಮ್ಮ ಅಣ್ಣನ ಹಣದ ಮೇಲೆ ನಿಮಗೆ ಎಷ್ಟು ಹಕ್ಕಿದೆಯೋ ಅಷ್ಟೇ ಹಕ್ಕು ನನ್ನ ಹಣದ ಮೇಲೆ ನನ್ನ ತಮ್ಮನಿಗೂ ಇದೆ. ಇನ್ನು ಉಡುಗೊರೆಗಳ ವಿಚಾರಕ್ಕೆ ಬಂದರೆ, ಯಾರಿಗೆ ಅತಿ ಹೆಚ್ಚು ಉಡುಗೊರೆಗಳು ಸಿಗುತ್ತವೆ ಎಂಬುದು ನಿಮಗಿಂತ ಚೆನ್ನಾಗಿ ಯಾರಿಗೆ ಗೊತ್ತು? ಪ್ರಿಯಾಳ ಈ ಮಾತು ರುಕ್ಮಿಣಿಜಿಯವರಿಗೆ ಚುಚ್ಚಿದಂತಾಯಿತು. ಅವರು ಹೇಳಿದರು, ಸೊಸೆ, ನಿನ್ನ ನಾದಿನಿ ಅಂತಹದೇನು ಹೇಳಿದ್ದಾಳೆ ಎಂದು ನಿನಗೆ ಇಷ್ಟು ಬೇಸರವಾಯಿತು? ಅವಳು ಹೇಳುತ್ತಿರುವುದು ಸರಿಯೇ ಇದೆ. ನೀನು ಎಂದಾದರೂ ನಿನ್ನ ನಾದಿನಿಗೆ ಒಂದು ಫೋನ್ ಕೊಡಿಸಿದ್ದೀಯಾ? ಮೊದಲೆಲ್ಲ ಹೆಣ್ಣು ಮಕ್ಕಳ ತವರು ಮನೆಯಿಂದ ಉಡುಗೊರೆಗಳು ಬರುತ್ತಿದ್ದವು. ಆದರೆ ಇಲ್ಲಿ ಗಂಗೆ ಉಲ್ಟಾ ಹರಿಯುತ್ತಿದೆ. ಪ್ರಶಾಂತ್ ಮತ್ತೆ ಹೇಳಿದನು, ಕನಿಷ್ಠ ಊಟದ ವೇಳೆಯಲ್ಲಾದರೂ ಶಾಂತಿಯಿಂದ ಇರಿ. ಅಮ್ಮ, ನಿನಗೆ ಯಾವುದರ ಕೊರತೆಯಿದೆ? ನಿನ್ನ ಮಗನು ಸಂಪಾದಿಸುತ್ತಾನಲ್ಲವೇ? ನಿನಗೆ ಏನೇ ಬೇಕಿದ್ದರೂ ನನ್ನನ್ನು ಕೇಳು. ಅವಳ ಹಣವನ್ನು ಅವಳು ಹೇಗೆ ಬೇಕೋ ಹಾಗೆ ಖರ್ಚು ಮಾಡಲಿ ಬಿಡು. ಅವಳು ಕೇವಲ ತನ್ನ ತಮ್ಮನ ಬಗ್ಗೆ ತನ್ನ ಕರ್ತವ್ಯ ನಿಭಾಯಿಸುತ್ತಿದ್ದಾಳೆ ಅಷ್ಟೇ. ಆಗ ತಂಗಿ ರಚನಾ ಕೇಳಿದಳು, ಅಣ್ಣ, ನಿನ್ನ ಮಾತಿನ ಅರ್ಥವೇನು? ಅತ್ತಿಗೆ ತನ್ನೆಲ್ಲ ಸಂಪಾದನೆಯನ್ನು ತವರು ಮನೆಯವರಿಗೆ ನೀಡಬೇಕೆಂದೇ? ಅದಕ್ಕೆ ಪ್ರಶಾಂತ್ ಉತ್ತರಿಸಿದನು, ನಿನಗೆ ಹಾಗೆ ಅನ್ನಿಸಿದರೆ ನೀನು ಕೆಲಸಕ್ಕೆ ಹೋಗಿ ಸಂಪಾದಿಸು ಮತ್ತು ನಿನ್ನ ಹಣವನ್ನು ನಿನ್ನ ತವರು ಮನೆಗೆ ಖರ್ಚು ಮಾಡು. ಆಗ ರಚನಾ ಸುಮ್ಮನಾದಳು. ಮರುದಿನ ಭಾನುವಾರ. ಪ್ರಶಾಂತ್ ತನ್ನ ಪತ್ನಿಯ ಬಳಿ ಬಂದು, ಪ್ರಿಯಾ, ನೀನು ಕೆಲವು ದಿನ ರಜೆ ತೆಗೆದುಕೊಂಡು ತವರು ಮನೆಗೆ ಹೋಗಿ ಬಾ ಎಂದು ಯೋಚಿಸುತ್ತಿದ್ದೇನೆ ಎಂದನು. ಪ್ರಿಯಾ ಆಶ್ಚರ್ಯದಿಂದ, ನನಗೆ ಅರ್ಥವಾಗುತ್ತಿಲ್ಲ. ಹಠಾತ್ತನೆ ನನ್ನನ್ನು ತವರು ಮನೆಗೆ ಕಳುಹಿಸುವ ಮಾತು ಏಕೆ ಆಡುತ್ತಿದ್ದೀರಿ? ನಿಮ್ಮ ಸಂತೋಷಕ್ಕಾಗಿ ನಾನು ಪ್ರತಿ ಬಾರಿ ಹೊಂದಾಣಿಕೆ ಮಾಡಿಕೊಳ್ತಾ ಬಂದೆ. ಸರಿ, ನಿಮಗೆ ನಾನು ತವರು ಮನೆಗೆ ಹೋಗುವುದು ಇಷ್ಟವಿದ್ದರೆ ನಾನು ಹೋಗುತ್ತೇನೆ ಎಂದು ಹೇಳಿ ಕೂಡಲೇ ಬಟ್ಟೆಗಳನ್ನು ಪ್ಯಾಕ್ ಮಾಡಲು ಶುರುಮಾಡಿದಳು. ಆಗ ರುಕ್ಮಿಣಿಜಿ ಬಂದು, ಸೊಸೆ, ಈಗಲೇ ಏಕೆ ಹೋಗುತ್ತಿದ್ದೀಯಾ? ಸಂಜೆ ಹೋಗು. ಈಗ ಮನೆ ಕೆಲಸವೆಲ್ಲ ಹಾಗೆಯೇ ಬಿದ್ದಿದೆ ಎಂದರು. ಪ್ರಿಯಾ ನಗುತ್ತಾ ಹೇಳಿದಳು, ಮಮ್ಮೀಜಿ, ನನಗೆ 1 ವಾರ ರಜೆಯಿದೆ. ನಾನು ತವರು ಮನೆಗೆ ಹೋಗುತ್ತಿದ್ದೇನೆ. ಮನೆ ಮತ್ತು ಅಡುಗೆಯನ್ನು ನೀವೇ ನಿಭಾಯಿಸಿಕೊಳ್ಳಿ. ಅಲ್ಲೇ ನಿಂತಿದ್ದ ರಚನಾ ಅಮ್ಮನಿಗೆ ಹೇಳಿದಳು, ಅಮ್ಮ, ನೀನು ಮಧ್ಯಾಹ್ನದ ಅಡುಗೆ ತಯಾರಿ ಮಾಡು. ಅಷ್ಟರಲ್ಲಿ ನಾನು ಸ್ವಲ್ಪ ಶಾಪಿಂಗ್ ಮುಗಿಸಿ ಬರುತ್ತೇನೆ. ಆಮೇಲೆ ಮಧ್ಯಾಹ್ನದ ಮೇಲೆ ನನ್ನ ಅತ್ತೆ ಮನೆಗೆ ಹೊರಡುತ್ತೇನೆ. ರಚನಾ ಅಲ್ಲಿಂದ ಜಾರಿಕೊಂಡಳು. ಆಗ ಪ್ರಶಾಂತ್ ಅಂದನು, ನೋಡಿದ್ಯಾ ಅಮ್ಮ, ನಿನ್ನ ಮುದ್ದಿನ ಮಗಳನ್ನು?
ಒಂದು ಕ್ಷಣವೂ ತಡಮಾಡದೆ ತನ್ನ ಬಗ್ಗೆ ಯೋಚಿಸಿದಳು. ಆದರೆ ಪ್ರಿಯಾ ಕೆಲಸಕ್ಕೆ ಹೋದರೂ ಮನೆಯನ್ನು ನಿಭಾಯಿಸುತ್ತಾಳೆ. ನೀವಿಬ್ಬರೂ ಸೇರಿ ಈ ಮನೆಯನ್ನು ನಿಭಾಯಿಸಲು ಸಾಧ್ಯವಾಗುತ್ತಿಲ್ಲ. ಆದರೂ ನಿಮಗೆ ಸೊಸೆಯ ಬಗ್ಗೆಯೇ ದೂರು. ಅಷ್ಟರಲ್ಲಿ ಪ್ರಶಾಂತ್ನ ತಂದೆ ರಾಮ್ಸಿಂಗ್ಜಿ ಅಲ್ಲಿಗೆ ಬಂದು ಪತ್ನಿಗೆ ಹೇಳಿದರು, ರುಕ್ಮಿಣಿ, ನೀನು ಕುಟುಂಬವನ್ನು ಚೆನ್ನಾಗಿ ನಿಭಾಯಿಸುತ್ತೀಯಾ ಎಂದುಕೊಂಡಿದ್ದೆ. ಆದರೆ ಯಾರು ನಿನ್ನ ಬಗ್ಗೆ ಎಂದೂ ಯೋಚಿಸಲಿಲ್ಲವೋ ಅವರಿಗಾಗಿ ನೀನು ಯೋಚಿಸುತ್ತಿದ್ದೀಯಾ ಮತ್ತು ಸೊಸೆಯ ಮೇಲೆ ನಿಂದನೆ ಮಾಡುತ್ತಿದ್ದೀಯಾ. ಅವಳ ಹಣದ ಮೇಲೆ ನಿನಗಿಂತ ಮೊದಲು ಅವಳ ತಂದೆ ತಾಯಿಗೆ ಹಕ್ಕಿದೆ. ರುಕ್ಮಿಣಿಜಿ, ಅದು ಹೇಗೆ ಸಾಧ್ಯ ಎಂದು ಕೇಳಿದಾಗ ರಾಮ್ಸಿಂಗ್ ಹೇಳಿದರು, ಏಕೆಂದರೆ ಅವಳನ್ನು ಓದಿಸಿ ಈ ಮಟ್ಟಕ್ಕೆ ಬೆಳೆಸಿದ್ದು ಅವಳ ಪೋಷಕರು, ನೀವಲ್ಲ. ಹಾಗಿದ್ದರೆ ನಿನ್ನ ಮಗನಿಗೂ ಹೇಳು, ಅವನ ಸಂಪಾದನೆಯನ್ನು ಅವನ ಅತ್ತೆ ಮನೆಗೆ ಕಳುಹಿಸಲಿ ಎಂದು. ರುಕ್ಮಿಣಿಜಿ, ನನ್ನ ಮಗ ಯಾಕೆ ಕಳುಹಿಸಬೇಕು ಎಂದಾಗ, ಸೊಸೆ ತನ್ನ ಹಣವನ್ನು ಅತ್ತೆ ಮನೆಗೆ ನೀಡುವಾಗ ಮಗ ಯಾಕೆ ನೀಡಬಾರದು? ನೀನು ಬಹಳ ಸ್ವಾರ್ಥಿ ಎಂದು ತಂದೆ ಗದರಿಸಿದರು. ನಂತರ ಪ್ರಶಾಂತ್ಗೆ ಹೇಳಿದರು, ಗಂಡಸಾದವನು ಸರಿ ತಪ್ಪಿನ ನಿರ್ಧಾರ ತೆಗೆದುಕೊಳ್ಳಲು ಅಶಕ್ತನಾದಾಗ ಹೆಂಡತಿಗೆ ಗೌರವ ಸಿಗುವುದಿಲ್ಲ. ಮೊದಲು ನೀನು ಅವಳ ಪರವಾಗಿ ಮಾತನಾಡಬೇಕು. ಹೋಗು, ಅವಳನ್ನು ಸಮಾಧಾನ ಮಾಡು. ರುಕ್ಮಿಣಿ, ನೀನು ನಿನ್ನ ಮಗಳ ಸಾಮಾನುಗಳನ್ನು ಕಟ್ಟಿ ಅವಳನ್ನು ಕಳುಹಿಸಿಕೊಡು. ಹಬ್ಬಗಳಿದ್ದಾಗ ಮಾತ್ರ ಬಾ ಎಂದು ಹೇಳು. ಪ್ರಶಾಂತ್ ಹೋಗಿ ಪ್ರಿಯಾಳನ್ನು ಬಲವಂತವಾಗಿ ಸಮಾಧಾನಪಡಿಸಿದನು. ಮಧ್ಯಾಹ್ನ ರಚನಾ ಹೊರಡುವಾಗ ರುಕ್ಮಿಣಿಜಿ ಅವಳಿಗೆ ಹೇಳಿದರು, ನೀನು ಮಾಡಿದ್ದು ಸರಿಯಲ್ಲ. ಇಂದು ಎಲ್ಲರ ಮುಂದೆ ನನ್ನ ತಲೆ ತಗ್ಗಿಸುವಂತೆ ಮಾಡಿದೆ. ಈ ನಿನ್ನ ಸ್ವಭಾವವನ್ನು ಅತ್ತೆ ಮನೆಯಲ್ಲೂ ತೋರಿಸಬೇಡ. ಇಲ್ಲವಿದ್ದರೆ ನೀನು ಅತ್ತೆ ಮನೆಗೂ ಬೇಡವಾಗುತ್ತೀಯಾ, ತವರು ಮನೆಗೂ ಬೇಡವಾಗುತ್ತೀಯಾ. ಇನ್ನು ಮುಂದೆ ಹಬ್ಬಕ್ಕೆ ಮಾತ್ರ ಬಾ. ರುಕ್ಮಿಣಿಜಿ ಅವರಿಗೆ ತಮ್ಮ ತಪ್ಪಿನ ಅರಿವಾಯಿತು. ಅವರು ಪ್ರಿಯಾಳ ಬಳಿ ಬಂದು ಕ್ಷಮೆ ಕೇಳುತ್ತಾ ಹೇಳಿದರು, ಸೊಸೆ, ನೀನು ಹೇಳಿದ್ದು ಸರಿಯಾಗಿತ್ತು. ಅತ್ತೆ ಮನೆಯ ಬಗ್ಗೆ ನಿನಗೆ ಎಷ್ಟು ಜವಾಬ್ದಾರಿ ಇದೆಯೋ ಅದಕ್ಕಿಂತ ಹೆಚ್ಚು ತವರು ಮನೆಯ ಬಗ್ಗೆಯೂ ಇದೆ. ಏಕೆಂದರೆ ಇಂದು ನೀನು ಏನಾಗಿದ್ದೀಯೋ ಅದು ನಿನ್ನ ತಂದೆ ತಾಯಿಯ ದೆಸೆಯಿಂದ. ಪ್ರಿಯಾಳ ಕಣ್ಣುಗಳು ತುಂಬಿ ಬಂದವು. ಪ್ರಶಾಂತ್ ನಗುತ್ತಾ ಹೇಳಿದನು, ಈಗ ಹಳೆಯ ಬೇಸರವನ್ನು ಮರೆತು ಬಿಡೋಣ. ಸಾರಾಂಶ: ಪ್ರತಿಯೊಬ್ಬ ಹೆಣ್ಣುಮಗಳಿಗೂ ತನ್ನ ತವರು ಮನೆಯ ಬಗ್ಗೆ ಜವಾಬ್ದಾರಿಯಿರುತ್ತದೆ. ಸೊಸೆ ಸಂಪಾದಿಸುತ್ತಿದ್ದರೆ ಅವಳ ಹಣದ ಮೇಲೆ ಅವಳ ತವರು ಮನೆಯವರಿಗೂ ಹಕ್ಕಿದೆ ಎಂಬುದನ್ನು ಅತ್ತೆ ಮಾವಂದಿರು ಅರ್ಥಮಾಡಿಕೊಳ್ಳಬೇಕು. ಅಮ್ಮ ಒಂದು ಹೊಸ ಆರಂಭವನ್ನು ಮಾಡಲು ಬಯಸುತ್ತಿದ್ದಾರೆ. ನೀನು ಕೂಡ ದೊಡ್ಡ ಮನಸ್ಸು ಮಾಡು ಪ್ರಿಯಾ ಎಂದು ಪ್ರಶಾಂತ್ ಹೇಳಿದನು. ಆಗ ಪ್ರಿಯಾ ಕೈಮುಗಿದು ರುಕ್ಮಿಣಿಜಿ ಅವರಿಗೆ ಹೇಳಿದಳು, ಮಮ್ಮಿಜಿ, ನನ್ನ ಯಾವುದೇ ಮಾತಿನಿಂದ ನಿಮಗೆ ನೋವಾಗಿದ್ದರೆ ನಾನು ನಿಮ್ಮಲ್ಲಿ ಕ್ಷಮೆ ಕೇಳುತ್ತೇನೆ. ಇಷ್ಟು ಹೇಳಿ ಅವಳು ಪ್ರೀತಿಯಿಂದ ರುಕ್ಮಿಣಿಜಿಯವರನ್ನು ಅಪ್ಪಿಕೊಂಡಳು. ಕೊನೆಗೂ ಎಲ್ಲವೂ ಸುಖಾಂತ್ಯವಾಯಿತು. ಧನ್ಯವಾದಗಳು ಸ್ನೇಹಿತರೆ. ಈ ಕಥೆ ನಿಮಗೆ ಹೇಗೆ ಅನಿಸಿತು? ಕಮೆಂಟ್ ಮಾಡಿ ಖಂಡಿತ ತಿಳಿಸಿ. ಕಥೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಹೊಸವರಾಗಿದ್ದರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮತ್ತೊಂದು ಹೊಸ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಿಮಗೆ ತುಂಬಾ ಧನ್ಯವಾದಗಳು.